ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸಂವಿಧಾನ ರಚನೆಯ 75ನೇ ವರ್ಷಾಚರಣೆಯ ಅಂಗವಾಗಿ ಸಂವಿಧಾನ 75ರ ಪಾದಯಾತ್ರೆ ಕಾರ್ಯಕ್ರಮದ ಭಾಗವಾಗಿ ಇಂದು ಯಳಂದೂರು ಪಟ್ಟಣದಲ್ಲಿ ಭಾವಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸದಸ್ಯರು ಯಳಂದೂರು ಪಟ್ಟಣದ ಅಂಬೇಡ್ಕರ್ ಭವನಕ್ಕೆ ಆಗಮಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಜಿಲ್ಲೆಯ ಚಾಮರಾಜೇಶ್ವರ ದೇವಾಲಯದ ಆವರಣದಿಂದ ಆರಂಭವಾದ ಪಾದಯಾತ್ರೆ ಯಳಂದೂರು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿತು. ನಂತರ ಎಬಿವಿಪಿಯ ಪ್ರಾಂತ ಕಾರ್ಯದರ್ಶಿ ಪ್ರವೀಣ್ ರವರು ಮಾತನಾಡಿದ್ದು, ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಸ್ಟೂಡೆಂಟ್ಸ್ ಮತ್ತು ಕಾರ್ಯಕರ್ತರು ಜೈ ಭೀಮ್, ಭಾರತ ಸಂವಿಧಾನ ಅಮರವಾಗಲಿ, ಬಾಬಾ ಸಾಹೇಬ್ ಅಮರರಾಗಿರಲಿ ಎಂಬ ಘೋಷಣೆಗಳನ್ನು ಕೂಗಿ ಸಂವಿಧಾನದ ಮೌಲ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಅನಿಲ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಕೆಂಪರಾಜು, ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಮಾಂಬಳ್ಳಿ ರಾಮಣ್ಣ ಸೇರಿದಂತೆ ಇತರರು ಸಕ್ರಿಯವಾಗಿ ಭಾಗಿಯಾಗಿದ್ದರು. ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸಂವಿಧಾನ ಸಂದೇಶ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದೇಶ ಯಾತ್ರೆ ಕಾರ್ಯಕ್ರಮದ ಭಾಗವಾಗಿ ಚಾಮರಾಜನಗರದಿಂದ ಯಳಂದೂರು ಕೊಳ್ಳೇಗಾಲ ಮಾರ್ಗವಾಗಿ ಮೈಸೂರು ಪಾದಯಾತ್ರೆಯನ್ನು ಮಾಡ್ತಿದ್ದೀವಿ. ಈ ಸಂದೇಶ ಯಾತ್ರೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಭಾರತಕ್ಕೆ ಸಂವಿಧಾನ ಸಿಕ್ಕಿ 75 ವರ್ಷ ಆಗಿದೆ. ಇಡೀ ಭಾರತದ ಏಕತೆಗೆ, ಸಮಗ್ರತೆಗೆ, ಇಲ್ಲಿರ್ತಕ್ಕಂಥ ಹಲವಾರು ಭಿನ್ನತೆಗಳನ್ನು ಮೀರಿ ನಿಲ್ಲಕ್ಕೆ ನಮಗೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಇವತ್ತಿಗೂ ಕೂಡ ಸಂವಿಧಾನದ ಮೂಲ ಅಂಶಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಸಮಾಜ ಹಿಂದುಳಿದಿದೆ ಅಂತ ಅನ್ಸುತ್ತೆ. ಹಾಗಾಗಿ ಸಂದೇಶ ಯಾತ್ರೆ ಮುಖಾಂತರ ನಿಜವಾದ ಸಂವಿಧಾನ ಸ್ಪಿರಿಟ್ ಏನಿದೆ, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಗಣರಾಜ್ಯ ಅನ್ನುವಂಥ ಪದದ ಅರ್ಥ ಆಗಿರ್ಬೋದು, ಅದು ನಿಜವಾದ ಪ್ರಜಾತಾಂತ್ರಿಕ ಮೌಲ್ಯಗಳನ್ನ ಜನರಿಗೆ ಅರ್ಥ ಮಾಡಿಸುವಂಥದ್ದಾಗಿರ್ಬೋದು. ಅದರ ಜೊತೆಗೆ ಇಡೀ ಸಾಮಾಜಿಕ ನ್ಯಾಯವನ್ನು ಒದಗಿಸಲಿಕ್ಕೆ, ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯಗಳನ್ನ ಮೇಲೆತ್ತಲಿಕ್ಕೆ ಸಂವಿಧಾನ ಎಷ್ಟು ಉಪಕಾರಿಯಾಗಿದೆ ಅನ್ನೋದನ್ನ ಜನರಿಗೆ ಜಾಗೃತಿ ಮಾಡಬೇಕಾಗಿದೆ. ಎಲ್ಲಿಯವರೆಗೆ ಜನರು ಜಾಗೃತರಾಗೋದಿಲ್ಲ ಅಲ್ಲಿಯವರೆಗೆ ಕೂಡ ನಿಜವಾದ ಪ್ರಜಾತಾಂತ್ರಿಕ ಗಣತಂತ್ರವನ್ನು ನಾವು ರಚನೆ ಮಾಡಲಿಕ್ಕಾಗಲ್ಲ. ಅಷ್ಟೇ ಅಲ್ಲದೆ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ, ಈ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಜನರಿಗೆ, ಬೇರೆ ಬೇರೆ ಪ್ರದೇಶಕ್ಕೆ, ಬೇರೆ ಬೇರೆ ಜಾತಿ ಮತ ಪಂಥಗಳಿಗೆ ಅವರವರ ಆಕಾಂಕ್ಷೆಗಳು ಬೇರೆ ಬೇರೆ ಇರುತ್ತೆ. ಆದರೆ ಒಂದು ಇಡೀ ದೇಶವನ್ನಾಗಿ, ಇಡೀ ಭಾರತವನ್ನು ಒಗ್ಗಟ್ಟಾಗಿ ಇಡಬೇಕು ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದಿಂದ ಮಾತ್ರ ಸಾಧ್ಯ. ಹಾಗಾಗಿ ಈ ಸಂವಿಧಾನಕ್ಕೆ 70 ವರ್ಷ ತುಂಬಿದೆ. ಮುಂಬರುವ ವರ್ಷಗಳಲ್ಲಿ ಭಾರತವನ್ನು ಅಗ್ರಗಣ್ಯ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಸಂವಿಧಾನಬದ್ಧವಾಗಿ ಎಲ್ಲರೂ ಕೂಡ ನಡಿಬೇಕಾಗುತ್ತೆ. ರೆಸ್ಪೆಕ್ಟಿವ್ ಆಫ್ ಯಾವುದೇ ಜಾತಿ ಮತ ಪಂಥಕ್ಕೆ ಒಳಗಾಗಿದ್ರು ಕೂಡ ಅವನು ಭಾರತೀಯ ಸಂವಿಧಾನಕ್ಕೆ ತಲಬಾಗಿ ಇಡೀ ಭಾರತದ ಏಕತೆಗೆ, ಸಮಗ್ರತೆಗೆ, ಸರ್ವರ ಐಕ್ಯತೆಗೆ ಕಾರಣ ಆಗಬೇಕು ಅಂತ ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ಈ ಯಾತ್ರೆ ಚಾಮರಾಜನಗರದಲ್ಲಿ ಚಾಮರಾಜೇಶ್ವರ ದೇವಸ್ಥಾನದ ಆಶೀರ್ವಾದದ ಮುಂಭಾಗದಲ್ಲಿ ಉದ್ಘಾಟನೆ ಆಗಿದೆ. ಈ ಯಾತ್ರೆ ಮೈಸೂರಿನ RI ಕಾಲೇಜಿನಲ್ಲಿ ಸಮಾರೋಪಗೊಳ್ಳಲಿದೆ. ಈ ಯಾತ್ರೆ ಯಶಸ್ವಿಯಾಗಿ ಇಲ್ಲಿರುವಂಥ ಎಲ್ಲ ಒಂದು ಸಹಕಾರ ಯಾರು ನೀಡಿದ ಸಾರ್ವಜನಿಕರು ಎಲ್ಲರಿಗೂ ಕೂಡ ನಾವು ತುಂಬ ಹೃದಯ ಧನ್ಯವಾದ ತಿಳಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಸ್ವಾಮಿ ಬಳೆಪೇಟೆ, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.